ವರುಣನ ಕೃಪೆಯಿಂದ ಜೀವನದಿ ಕಾವೇರಿಗೆ ಜೀವ ಕಳೆ ಬಂದಿದ್ದು ಕಾವೇರಮ್ಮನ ಜಲವೈಭವವನ್ನು ಸಂಭ್ರಮಿಸುವುದಕ್ಕೆ ಜಲಪಾತೋತ್ಸವ ನಡೀತಾ ಇದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ. ಶ್ರೀ ನರೇಂದ್ರ ಸ್ವಾಮಿಯವರ ವಿಶ್ವವಿಖ್ಯಾತ ಶಿವನ ಸಮುದ್ರ ಗಗನಚುಕ್ಕಿ ಜಲಪಾತೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. 2 ದಿನಗಳ ಕಾಲ ಬೆಳಗಿನಿಂದ ಕಲಾವಿದರ ಕಾರ್ಯಕ್ರಮಗಳೊಟ್ಟಿಗೆ ಆರಂಭಗೊಂಡಂತಹ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸುವ ಮೂಲಕ ವಿದ್ಯುಕ್ತವಾಗಿ ಈ ದಿನ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೊಂಬಾಳೆಯನ್ನ ಅನಾವರಣಗೊಳಿಸುವ ಮೂಲಕ ಅರಳಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ತಿದ್ದಾರೆ. ಹೊಂಬಾಳೆ ಅರಳಿದೆ, ನಮ್ಮೆಲ್ಲರ ಮನಸ್ಸುಗಳಲ್ಲಿ ಸಂಭ್ರಮ ಮನೆ ಮಾಡಿದೆ, ಉತ್ಸವ ಕಳೆಗಟ್ಟಿ. ವಿಶ್ವವಿಖ್ಯಾತ ಶಿವನ ಸಮುದ್ರ ಗಗನಚುಕ್ಕಿ ಜಲಪಾತೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. 2 ದಿನಗಳ ಕಾಲ ಬೆಳಗಿನಿಂದ ಕಲಾವಿದರ ಕಾರ್ಯಕ್ರಮಗಳೊಟ್ಟಿಗೆ ಆರಂಭಗೊಂಡಂತಹ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸುವ ಮೂಲಕ ಹಿರಿಯ ಅಧಿಕಾರಿಗಳೇ, ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ 2024 ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಳೆದ ತಿಂಗಳು ಬರಚುಕ್ಕಿ ಜಲಪಾತೋತ್ಸವವನ್ನು ಕೂಡ ಉದ್ಘಾಟನೆ ಮಾಡೋದು. ನರೇಂದ್ರ ಸ್ವಾಮಿಯವರು ಈ ತಿಂಗಳು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಗಗನಚುಕ್ಕಿ, ಬರಚುಕ್ಕಿ ಜಲಪಾತಗಳು ನೀವೆಲ್ಲ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೀರಿ. ಬಹಳ ಜನ ಪ್ರವಾಸಿಗರು ಈ ಜಲಪಾತೋತ್ಸವಗಳನ್ನು ನೋಡಲಿಕ್ಕೋಸ್ಕರ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ನಮ್ಮ ಸರ್ಕಾರ ಪ್ರವಾಸೋದ್ಯಮದ ಬೆಳವಣಿಗೆಯ ದೃಷ್ಟಿಯಿಂದ 2 ಜಲಪಾತೋತ್ಸವಗಳನ್ನು ಅಭಿವೃದ್ಧಿ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ಇದಕ್ಕೆ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಸುಮಾರು 6 ಕೋಟಿಗೂ ಹೆಚ್ಚು
ಎಂಟು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಪ್ರವಾಸಿಗರಿಗೆ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಬರಬೇಕಾಗಿತ್ತು. ನಾನು ಅವ್ರಿಗೆ ಹೇಳಿದ್ದೀನಿ, ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಪೂರಕವಾದಂಥ ಎಲ್ಲ ಪ್ರವಾಸೋದ್ಯಮ ಶಕ್ತಿ ಕರ್ನಾಟಕದಲ್ಲಿದೆ. ಅನೇಕ ರಾಷ್ಟ್ರಗಳು ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ಪ್ರವಾಸೋದ್ಯಮದಿಂದ ಬೇಕಾದಷ್ಟು ಆದಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕರ್ನಾಟಕದಲ್ಲೂ ಕೂಡ ಪ್ರವಾಸೋದ್ಯಮ ಬೆಳೆಸಲಿಕ್ಕೆ ಪೂರಕವಾದಂಥ ಎಲ್ಲ ಪ್ರಕೃತಿ ದತ್ತವಾದಂಥ ಜಾಗಗಳಿದ್ದಾವೆ. ಅಂಥ ಜಾಗಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಾನು ಎಚ್.ಕೆ. ಪಾಟೀಲ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರವಾಸೋದ್ಯಮ ಹೊಸ ನೀತಿಯನ್ನು ಜಾರಿಗೆ ತರಬೇಕು. ನಮ್ಮ ಸರ್ಕಾರ ಪ್ರವಾಸೋದ್ಯಮ ಬೆಳವಣಿಗೆಗೆ ಎಷ್ಟು ಖರ್ಚಾಗ್ತದೆ ಅಷ್ಟೂ ಖರ್ಚನ್ನು ಕೂಡ ನಾವು ಭರಿಸಲಿಕ್ಕೆ ತಯಾರಾಗಿದ್ದೇವೆ. ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಎಚ್.ಕೆ. ಪಾಟೀಲರು ಕೂಡ ಒಪ್ಕೊಂಡಿದ್ದಾರೆ. ಹೊಸ ಪಾಲಿಸಿಯನ್ನು, ಯೋಜನೆಯನ್ನು ತರಬೇಕು, ಹೊಸ ನೀತಿಯನ್ನು ತರಬೇಕು, ಪ್ರವಾಸೋದ್ಯಮ ನೀತಿಯನ್ನು ಮಾಡಬೇಕು. ಆ ಮೂಲಕ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ there is a potential for the development of the tourism in Karnataka. ಸೊ ಅದಕ್ಕೆ ಎಲ್ಲ ಸಹಾಯವನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗ್ತದೆ. ನಾವು ಇದರಿಂದಲೇ ಬದುಕಬೇಕು ಅಂತ ಅಲ್ಲ. ಕರ್ನಾಟಕ ತೆರಿಗೆ ಕೊಡೋದ್ರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. 2ನೇ ಸ್ಥಾನದಲ್ಲಿ ತೆರಿಗೆ ಕೊಡ್ತಾ ಇರ್ತಕ್ಕಂಥ ರಾಜ್ಯ. ಅದರಿಂದ ಪ್ರವಾಸೋದ್ಯಮದಲ್ಲಿ ಬರ್ತಕ್ಕಂಥ ಆದಾಯದಿಂದಲೇ ಕರ್ನಾಟಕ ರಾಜ್ಯವನ್ನು ನಡೆಸಬೇಕು ಅಂತಲ್ಲ, ಆದರೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಎಲ್ಲಕ್ಕ ಪೂರಕವಾದಂಥ, ಪ್ರಕೃತಿದತ್ತವಾದಂಥ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಕೇರಳದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನರೇಂದ್ರ ಸ್ವಾಮಿಯವರು ಅವರ ಕ್ಷೇತ್ರದಲ್ಲಿ ಈ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಮ್ಮ ಎಲ್ಲರನ್ನೂ ಕೂಡ ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಸ್ವಾಮಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಲುವರಾಯ ಸ್ವಾಮಿಯವರು, ನರೇಂದ್ರ ಸ್ವಾಮಿಯವರು, ಗುಳಿಗೌಡ ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ ಹೇಳ್ತಾ ಇದ್ರು, ನಮಗೆ ಮದ್ದೂರು, ಮಳವಳ್ಳಿ, ಕೊಪ್ಪ ಈ ಭಾಗದಲ್ಲಿರ್ತಕ್ಕಂಥ ವಿಸಿ ನಾಲೆಯ ಬಯಲು, ಕೊನೇ ಬಯಲಿಗೆ ನೀರು ಸಿಕ್ಕಲ್ಲ ಅಂತಕ್ಕಂಥ
ಮಾತುಗಳನ್ನು ಹೇಳಿದ್ದಾರೆ. ಅವರು ನನಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ನೀವು ವಿಸಿ ನಾಲೆಯ ಕೊನೆಯ ಬೈಲನ್ನು ಆಧುನೀಕರಣ ಮಾಡಬೇಕು. ಆಧುನೀಕರಣ ಮಾಡೋದ್ರಿಂದ ನಮಗೆ ಕೊನೆಯ ಬೈಲಿಗೆ ನೀರು ಸಿಗಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ರೈತರಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ದಾರೆ. ನಾನು ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೂಡಲೇ ಪ್ರಸ್ತಾವವನ್ನು ಕಾವೇರಿ ನೀರಾವರಿ ನಿಗಮದ ಮಂಡಳಿ ಮುಂದೆ ತರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನೀರಾವರಿಗೆ, ಕೃಷಿಗೆ, ಕೈಗಾರಿಕೆಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು, ಸಹಕಾರವನ್ನು ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಚೆಲುವರಾಯಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು, ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಪ್ರಸ್ತಾಪ ಮಾಡಿದ್ರು. ಈ ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು? ಯಾರು ಅವ್ರ ಕಾಲದಲ್ಲಿ ಮಾಡಲಿಲ್ವೋ ಅವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರೆ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಅದನ್ನ ವಿರೋಧ ಮಾಡ್ತಾ ಇದ್ದಾರಲ್ಲ, ಆ ವಿರೋಧಿಗಳು ಬಡವರ ವಿರೋಧಿಗಳು ಅಲ್ವೇ ಅಂತಕ್ಕಂಥದ್ದನ್ನು ತಾವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಚುನಾವಣೆಗಿಂತ ಪೂರ್ವದಲ್ಲಿ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದು. ಆ ಭರವಸೆಗಳನ್ನು 1 ವರ್ಷದಲ್ಲಿ, ನಾವು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಸಂಪೂರ್ಣವಾಗಿ ಈಡೇರಿಸಿದ್ದೇವೆ. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಈ 5 ಗ್ಯಾರಂಟಿಗಳು, ಯೋಜನೆಗಳು ಜಾರಿಯಾಗಿದ್ದಾವೆ ಅಂತೇಳಿ ಹೊಟ್ಟೆ ಈಚುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೊಟ್ಟೆ ಉರಿ ಪಾಪ. ಒಂದು ಕುಟುಂಬಕ್ಕೆ ಈ 5 ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ 4 ರಿಂದ 5 ಸಾವಿರ ರೂಪಾಯಿಗಳು ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಸಿಗ್ತಾ ಇದ್ದಾವೆ. ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಇದಕ್ಕೆ ಜಾತಿ ಇಲ್ಲ, ಇದಕ್ಕೆ ಧರ್ಮ ಇಲ್ಲ. ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು, ಯಾರು ಬಡವರಿದ್ದಾರೆ, ಬ್ರಾಹ್ಮಣರಿಂದ ಹಿಡಿದು ಕೆಳಮಟ್ಟದ ಯಾರ್ಯಾರು ಇದ್ದಾರೆ, ಎಲ್ಲ ವರ್ಗದ ಜನರು, ಬಡವರಿಗೂ ಕೂಡ ಸಿಗ್ತಾ ಇದೆ. ಇವತ್ತು ಮಹಿಳೆಯರು ಶಕ್ತಿ ಯೋಜನೆ ಕಾರ್ಯಕ್ರಮ, ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ, ಬಹುಶಃ ಇಲ್ಲಿ ಬಂದಿರೋದು ಕೂಡ ಫ್ರೀಯಾಗಿ ಬಂದಿರಬೇಕು ಅಂತ ಅನಿಸುತ್ತೆ. ಯಾರು ಕಾರ್ ಇರೋದಿಲ್ಲ ಅವರೆಲ್ಲರೂ ಕೂಡ ಬಸ್ನಲ್ಲಿ ಫ್ರೀಯಾಗಿ ಬಂದಿದ್ದೀರಿ. ಹೌದು ಅಲ್ವೇನ್ರಮ್ಮ? ಕೈ ಎತ್ತಿ ಸ್ವಲ್ಪ ನೋಡೋಣ. ನೋಡಿ, ಇದಕ್ಕೆ ಅಂತಸ್ತಿಲ್ಲ, ಬಡತನ ಸಿರಿತನ ಇಲ್ಲ, ಯಾವುದೇ ಜಾತಿ ಇಲ್ಲ. ಎಲ್ಲ ಜಾತಿಯ ಜನರು ಕೂಡ ಫ್ರೀಯಾಗಿ ಓಡಾಡಬಹುದು. ಇವತ್ತಿನವರಿಗೆ ಜೂನ್ 11, 2023ರಲ್ಲಿ ಪ್ರಾರಂಭ ಆಯಿತು ಈ ಕಾರ್ಯಕ್ರಮ. ಇವತ್ತಿನವರಿಗೆ 2,87,00,000 ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದು ನಮ್ಮ ಟೀಕೆ ಮಾಡೋರಿಗೆ ಕಣ್ಣು ಕಾಣ್ತಾ ಇಲ್ವಾ? ಕಾಣ್ತಾ ಇಲ್ಲ? ಇವತ್ತು ಎಲ್ಲ ಕಡೆ ಹೋಗ್ಬೋದು, ಧಾರ್ಮಿಕ ಸ್ಥಳಗಳಿಗೆ ಹೋಗ್ಬೋದು, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೋದು, ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಇದು ಎಲ್ಲ ಮಹಿಳೆಯರಿಗೂ ಕೂಡ ಮಾಡಿಕೊಂಡಿದ್ದೀವಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ 1,23,00,000 ಕುಟುಂಬಗಳಿಗೆ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ
2,000 ರೂಪಾಯಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಶಕ್ತಿ ಇದು ಎಂಥದ್ದು ವಿದ್ಯುತ್ ಕೊಡ್ತಕ್ಕಂಥದ್ದು ಫ್ರೀಯಾಗಿ. ಗೃಹ ಜ್ಯೋತಿ 1,62,00,000 ಕುಟುಂಬಗಳಿಗೆ 1,62,00,000 ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಫ್ರೀ ಕರೆಂಟು. ಇವ್ರು ಯಾರು ಕೊಟ್ಟಿದ್ರೆ ಟೀಕೆ ಮಾಡೋರು? ಯಾವ ಇವತ್ತು ಟೀಕೆ ಮಾಡ್ತಾರ ಇಲ್ಲ ಅವ್ರು ಯಾರಾದರೂ ಕೊಟ್ಟಿದ್ರ? 5 kg ಅಕ್ಕಿಯನ್ನ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ಫ್ರೀಯಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದವನು ಈ ಸಿದ್ದರಾಮಯ್ಯ. ಟೀಕೆ ಮಾಡೋರು ಯಾರು ಮಾಡಲಿಲ್ಲ. ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ 5 kg ಅಕ್ಕಿಯನ್ನು ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಭರವಸೆ ಕೊಟ್ಟು ಅದನ್ನು ಬಂದ ತಕ್ಷಣ ಜಾರಿ ಕೊಟ್ಟವರು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಹೌದಾ ಅಲ್ಲ? ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ 2 ವರ್ಷದೊಳಗೆ ಕೊಡ್ತಕ್ಕಂಥದ್ದು. ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.